ಕಟ್ಕಳಿಸಿ ಅಂತ ಮೆದುರುವಡೆ ನಡೀತಾ ಇದೆ. ಇವನು ನೋಡೋಣ. ನಿಮ್ಮ ಮ್ಯಾನೇಜರ್ ಒಡೆ ಮೇಲೆ ಒಡೆ ಹೊತ್ತುತ್ತವ್ರೆ. ಎರಡೂ ಬ್ಯಾಗ್ ಪ್ಯಾಕ್ ಆಗಿದೆ ಆ್ಯಂಡ್ ಅದರಲ್ಲಿ ಏನು ಬೇಕು ಅದಕ್ಕೆ ಸಾರ್ಟ್ ಔಟ್ ಆಗಿದೆ. ಇದಕ್ಕೆ ಏನು ಬೇಕು ಇದರಲ್ಲೆಲ್ಲ ಪ್ಯಾಕ್ ಆಗಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ CS ವ್ಲಾಗ್ಸ್ ಆ್ಯಂಡ್ ಕನ್ನಡ. ಆ್ಯಂಡ್ ನಾನು ಹೇಳಿದೆ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂತ. ಆ್ಯಂಡ್ ನಾಳೆ ನಾವು ಹೊರಡ್ತಿದ್ದೀವಿ ಆ್ಯಂಡ್ ನೈಟ್ ಫ್ಲೈಟ್ ಇರೋದು ನಮಗೆ. ಆ್ಯಂಡ್ ಇನ್ನೂ ಬ್ಯಾಕ್ ಪ್ಯಾಕ್ ಏನೂ ಮಾಡೇ ಇಲ್ಲ. ಆ್ಯಂಡ್ ಇವಾಗ ಫ್ರೆಶ್ನಪ್ ಆಗಿ ಬಂದಿದ್ದೀನಿ. ಸೊ ಎಲ್ಲ ಮುಗಿಸಿ ಈಗ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇವತ್ತು ಒಂದೇ ದಿನ ಟೈಮ್ ಇರೋದು. ಆ್ಯಂಡ್ ನಾಳೆ ನಾವು ಇಲ್ಲಿಂದ ಸ್ವಲ್ಪ ಅಮ್ಮ ಮನೆಗೆ ಹೋಗಿ ಏನೋ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಅಟ್ ಎನಿ ಕಾಸ್ಟ್ ಇವತ್ತು ನಾನು ಪ್ಯಾಕ್ ಮಾಡಲೇಬೇಕು. ಆ್ಯಂಡ್ ಸೊ ಇಲ್ಲಿಂದ ನಾವು ನಾಳೆ ಮಾರ್ನಿಂಗೇ ಹೊರಡಬೇಕಾಗಿರೋದ್ರಿಂದ ಇವತ್ತು ಎಲ್ಲ ಮುಗಿಸಿ ಆ್ಯಂಡ್ ಬನ್ನಿ ನಿಮಗೆ ಸಿಗ್ತೀನಿ. ಇನ್ನೂ ಪ್ಯಾಕಿಂಗ್ ಎಲ್ಲ ಮುಗ್ದಿಲ್ಲ. ಪ್ಯಾಕಿಂಗ್ ಮಾಡ್ಕೊಡಿ ಅಂದರೆ ಎಲ್ಲ ಒಬ್ರು ಚೌಕವರ, ಒಬ್ಬರು ಮದ್ದೂರೊಡೆ ಮಾಡ್ಕೊಂಡು ನಿಂತವ್ರೆ. ನಾಳೆ ನಮಗೆ ಟ್ರಿಪ್ಪಿಗೆ ಕಟ್ಕಳಿಸಿ ಅಂತ ಮದ್ದೂರೊಡೆ ನಡೀತಾ ಇದೆ. ಇವನು ನೋಡೋಣ. ಕಟ್ ಮಾಡ್ರಿ. ಎಂತ ಆಟ ಗೊತ್ತಾ ಇವೆಲ್ಲ? ಒಂದೇ ಬೇಕಿತ್ತು ಕರೆಕ್ಟ್ ಆಗಿ ಒಂದೇ ಹಾಕಿ ಕೊಡ್ತಿದ್ದೀನಿ. ಅವಾರ್ಡ್ ಕೊಡ್ಬೇಕು ನಂಗೆ. ಪರವಾಗಿಲ್ಲ. ಕರೀತಿದೆ ಆಂಟಿ, ವಡೆ ಕರೀತಿದ್ದಾರೆ. ಕರೆಕ್ಟು, ಯಾರು ಕಣ್ಣಾಕ್ಬೇಡಿ. ಒಡೆ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತಾ ಇದೆ. ನಿಮ್ಮ ಮ್ಯಾನೇಜರ್ ಒಡೆ ಮೇಲೆ ಒಡೆ ಹೊತ್ತುತ್ತವ್ರೆ. ಇವ್ರು ಉಂಡೆ ಮಾಡ್ತಾವ್ರೆ, ಅವ್ರು ಎಣ್ಣೆಗೆ ಹಾಕ್ತಾವ್ರೆ. ಇದು ಆ್ಯಕ್ಚುಯಲ್ ವಿಷಯ ಅಂದರೆ ಇಲ್ಲಿ ನೋಡಿ, ಇವ್ರು ಇವಾಗ ಸೋಲ್ತಾವ್ರೆ. ಇಲ್ಲಿ ಇವರೇನೆ ಸಂಜನಾ ಅಂತ ಇವ್ರ ಹೆಸರು. ಎಷ್ಟು ಇವಾಗ ಸೋಲ್ತಾವ್ರೆ ಅಂದರೆ ನಿಮ್ಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ನಲ್ಲ, ಇಲ್ಲಿ ಹಾಕೋದೆಲ್ಲ ಸೋಲೆ. ಇವ್ರು ವಡೆ ತಿಂತಾವ್ರೆ. ಮಾನ್ಯ ವಡೆ ತೋರಿಸು. ಹೇಳಲ್ಲ. ಆ್ಯಂಡ್ ಫೈನಲಿ ನಾಳೆ ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಇನ್ನು ಒಂದು ದಿನ ಇದೆ. ಸೊ ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಪಾಪುನ ಮಲಗಿಸಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ನಿಮಗೆ ಏನು ಗೊತ್ತಿದೆ ಆ ಇನ್ಫಾರ್ಮೇಷನ್ ಕೊಡ್ತೀನಿ. ಏನಂದರೆ, ನಾವು ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂದರೆ ಮೋಸ್ಟ್ಲಿ ಇಷ್ಟೇ KG ತೊಗೊಂಡು ಹೋಗಬೇಕು ಫ್ಲೈಟಲ್ಲಿ ಅನ್ನೋದು ಒಂದಿರುತ್ತೆ. ನನಗೆ ನಾವು ಯಾವುದು ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೀವಿ ಟ್ರಾವೆಲ್ಸ್ ಅವ್ರು ಹೇಳಿರೋ ಪ್ರಕಾರ 20 kg ಲಗೇಜ್ ತೊಗೊಂಡು ಹೋಗ್ಬೋದು. ಅಷ್ಟೇ ಲಿಮಿಟ್ ಇರೋದು. ಆ್ಯಂಡ್ 7 kg ಹ್ಯಾಂಡ್ ಕ್ಯಾರಿ ಮಾಡ್ಬೋದು. ಅದು ಫ್ಲೈಟ್ ಒಳಗಡೆ ಬಿಡ್ತಾರೆ. ನಾವೇನು ಹ್ಯಾಂಡ್ ಕ್ಯಾರಿ ಮಾಡ್ತೀವಿ ಅದನ್ನು ಫ್ಲೈಟ್ ಒಳಗಡೆ ಬಿಡ್ತಾರೆ. ಅದಕ್ಕೆ 7 kgs, ಈ ಬ್ಯಾಗೇಜ್ಗೆ 20 kgs ಅಂತ ಹೇಳಿದ್ದಾರೆ. ಅದು ಕ್ರಾಸ್ ಆದರೆ ಅಲ್ಲಿ ನಮಗೆ ಇದಾಗಬಿಡಲ್ಲ. ನಾವು ಎಕ್ಸ್ಟ್ರಾ ಅಮೌಂಟ್ ಕಟ್ಬಿಟ್ಟು ಇದನ್ನು ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಈ 7 kg ನಾವು ಏನು ಕ್ಯಾರಿ ಮಾಡ್ತೀವಿ ಫ್ಲೈಟ್ ಒಳಗಡೆ, ಅದು ಬರೀ ಗ್ಯಾಡ್ಜೆಟ್ಸ್ ತೊಗೊಂಡು ಹೋಗ್ಬೋದು. ಅದರಲ್ಲಿ ನಾವು ನಮ್ಮ ಮೊಬೈಲ್ ಆಗಿರ್ಬೋದು, ಚಾರ್ಜರ್ ಆಗಿರ್ಬೋದು, ಏರ್ಪಾಡ್ ಆಗಿರ್ಬೋದು. ಸೊ ಈ ಥರ ಗ್ಯಾಡ್ಜೆಟ್ ಐಟಮ್ಸ್ ಮಾತ್ರ ತೊಗೊಂಡು ಹೋಗೋಕ್ಕೆ ಅಲೋ ಮಾಡ್ತಾರೆ. ಆ್ಯಂಡ್ ನಾವು ವಾಟರ್ ಬಾಟಲ್ಸ್ ಆಗಲಿ, ಇವಾಗ ಮಗುಗೇನೋ ಸಿರಪ್ ಇರುತ್ತೆ, ನಮ್ಮದು ವಾಟರ್ ಬಾಟಲ್ಸು, ನಾವು ಜ್ಯೂಸ್ ತೊಗೊಂಡು ಹೋಗ್ತೀವಿ. ಆ್ಯಂಡ್ ನಮ್ದು ಏನೋ ಮೇಕಪ್ ಐಟಮ್ಸ್ ಇರುತ್ತೆ, ಅದೆಲ್ಲ ನಾವೇನು 20 kg ತೊಗೊಂಡು ಹೋಗ್ತಿದ್ದೀವಿ ಅದರಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಸೊ ಇದನ್ನ ನೋಡಿಕೊಂಡು ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ನಾವು ಏನಕ್ಕೆ ಟೂರ್ಸ್ನ ಆಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಮಗು ಇದೆ, ತುಂಬ ಚಿಕ್ಕವಳು, ನಾವು ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಹೋಗ್ತಿರೋದು ಬೇರೆ ಕಂಟ್ರಿ ಆಗಿರೋದ್ರಿಂದ ಅಲ್ಲಿ ಹೋಗಿ ನಾವು ಮಗು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿ, ಎಲ್ಲ ಜಾಗ ನೋಡೋದಕ್ಕಾಗಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಾವು ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ದೀವಿ. ಟ್ರಿಪ್ಪಿ ಟ್ರಾವೆಲ್ ಕ್ಲಬ್ ಅಂತ ಹೇಳಿ. ಸೊ ಅವ್ರು ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನಾನು ಎಲ್ಲ ಮುಗಿಸಿ ಅದನ್ನು ಹೆಂಗಿದೆ ರಿವ್ಯೂ ಎಲ್ಲ ಮುಗ್ದಾದ್ಮೇಲೆ, ಅಲ್ಲಿಂದ ಬಂದಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ಆ್ಯಂಡ್ ನಾನು ಎಲ್ಲ ನೋಡಿಕೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಬ್ಯಾಗಲ್ಲಿ ಏನು ಬ್ಯಾಗಲ್ಲಿ ನಾನು ನಂದು, ಪಾಪುದು, ಸುಮಂದು ಎಲ್ಲರದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಅಂದರೆ ಇದರಲ್ಲಿ 20 kg, ನನಗೆ 20 kg, ಸುಮನಿಗೆ 20 kg ಇರುತ್ತೆ. ಸೊ ಇದರಲ್ಲಿ ಬಟ್ಟೆಗಳಿಟ್ಟು ಆ್ಯಂಡ್ ಆ ಬ್ಯಾಗಲ್ಲಿ ಏನೇನಿದೆ ಸ್ಲಿಪ್ಪರ್ಸು, ಶೂಸು, ಅದನ್ನೆಲ್ಲ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೈಡ್ ಎಲ್ಲ ಆಗಿದೆ. ಆ್ಯಂಡ್ ಎಲ್ಲ ಆರ್ಗನೈಸ್ ಆಗಿ ಇಟ್ಕೊಂಡ್ರೆ ನಾವು
ಎಲ್ಲ ಡೈಲಿ ಹೊರಗಡೆ ಅವತ್ತೇನೋ ಒನ್ ಡೇ ಎಲ್ಲೋ ಹೊರಗಡೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಅದು ಒಂದ್ ಕಡೆ, ಆ್ಯಂಡ್ ನೈಟ್ ವೇರ್ಸ್ ಎಲ್ಲ ಒಂದ್ ಕಡೆ ಇಟ್ಟಿರ್ತೀನಿ. ಆ್ಯಂಡ್ ಎಸ್ಪೆಷಲಿ ಏನು ಅಂದ್ರೆ ನಾವು ಇಲ್ಲಿಂದ ಹೊರಗಡೆ ಅಂದ್ರೆ ಔಟ್ ಆಫ್ ಕಂಟ್ರಿ ಹೋಗ್ತಿದೀವಿ ಅಂತಂದ್ರೆ ನಾವಿಲ್ಲಿ ಏನು ಇವಾಗ ಮಗುಗೇನೋ ಕಾಫ್ ಆಗುತ್ತೆ, ಕೋಲ್ಡ್ ಆಗ್ಬೋದು. ಸೊ ಅದಕ್ಕೆಲ್ಲ ನಾವು ಏನು ಪ್ರಿಕಾಷನ್ಸ್ ತಗೋಬೇಕು ಅದನ್ನೆಲ್ಲ ನಾನು ಆಲ್ರೆಡಿ ತೆಗ್ದಿಟ್ಕೊಂಡಿದ್ದೀನಿ. ಸೊ ಬೆಸ್ಟ್ ನೀವೆಲ್ಲರೂ ಹೊರಗಡೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಡಾಕ್ಟರ್, ನಮ್ಮ ಮಕ್ಕಳಿಗಾಗ್ಲಿ ನಮಿಗಾಗ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ, ಏನೋ ನಮಗೆ ಡೋಲೋ ಬೇಕು, ನಮಗೆ ಏನೇನು ಬೇಕು ಅದ್ರದ್ದೆಲ್ಲ ಪ್ರಿಕಾಷನರಿ ಐಟಮ್ಸ್ ತಗೊಂಡೋದ್ರೆ ನಮಗೆ ಸೇಫ್ ಅಂತ ಅನ್ಸುತ್ತೆ. ಸೊ ನೀವು ಅಷ್ಟೇ ಎಲ್ಲರೂ ಹೊರಗಡೆ ಹೋಗ್ತಿದ್ದೀನಿ ಅಂತಂದ್ರೆ ಫಸ್ಟು ಇದನ್ನ ಮೇನ್, ನಮ್ಮ ಹೆಲ್ತ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಹೊರಗಡೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಫುಡ್ ಅಡ್ಜಸ್ಟ್ ಆಗದಿರ ಇರ್ಬೋದು, ಅಂಡ್ ಅಲ್ಲಿ ನಮ್ಗೆ ವೆದರ್ ಅಡ್ಜಸ್ಟ್ ಆಗದಿರ ಇರ್ಬೋದು. ಆ, ಹಂಗಾಗಿ ಎಲ್ಲ ಪ್ರಿಕಾಷನರಿ ಐಟಮ್ಸ್ ತಗೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ನಾವು ಅಲ್ಲಿ ಯಾರನ್ನೂ ಕನ್ಸಲ್ಟ್ ಮಾಡೋದಿಕ್ಕಾಗಲ್ಲ. ಸೊ ಇಲ್ಲೇ ಕನ್ಸಲ್ಟ್ ಮಾಡಿಕೊಂಡು ಎಲ್ಲಾನು ಕ್ಯಾರಿ ಮಾಡಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತಿದ್ದೀನಿ. ನೀವು ಅಷ್ಟೇ ಎಲ್ಲರೂ ಹೋಗ್ತಿದ್ರೆ ಫಸ್ಟ್ ಡಾಕ್ಟರ್ನ ಇದು ಮಾಡಿ ಕನ್ಸಲ್ಟ್ ಮಾಡಿ ಅವ್ರು ಪ್ರಿಸ್ಕ್ರೈಬ್ ಮಾಡಿರೋದನ್ನ ತಗೊಂಡು ಹೋದ್ರೆ ನಿಮಗೆ ಆರಾಮ್ ಅನ್ಸುತ್ತೆ. ಇವಾಗಲಿ ನಾವೇನು 5 days ಇರ್ತೀವಿ, ನಾವು ಹೊರಗಡೆ ಹೋಗ್ತೀವಿ, ಅದ್ರದ್ದು ಎಲ್ಲ ಈ ಬ್ಯಾಗಲ್ಲಿ ಪ್ಯಾಕ್ ಆಗಿದೆ. ಅಂಡ್ ಈ ಬ್ಯಾಗಲ್ಲಿ ನಮ್ದೆಲ್ರದ್ದು ನೈಟ್ ವೇರ್ಸ್ ಆಗಿರ್ಬೋದು, ಅಂಡ್ ಸ್ಲಿಪ್ಪರ್ಸು, ಶೂಸು ಅದೆಲ್ಲ ಈ ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ. ನಮ್ದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಪಾಪುದು, ನಮ್ದು ಸೋಪ್ಸು, ಶ್ಯಾಂಪೂಸು ಅದೆಲ್ಲ ಈ ಬ್ಯಾಗಲ್ಲಿ ಇಟ್ಕೋತಿದ್ದೀನಿ. ಅಂಡ್ ಪರ್ಫ್ಯೂಮು ಕೂಡ ನಾವು ಏನು ಹ್ಯಾಂಡ್ ಕ್ಯಾರಿ ಮಾಡ್ತೀವಿ ಅದ್ರಲ್ಲಿ ಕ್ಯಾರಿ ಮಾಡೋ ಹಂಗಿಲ್ಲ. ಎಲ್ಲ ಪ್ರತಿಯೊಂದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಪೌಡರ್ ಐಟಮ್ಸ್ ಆಗಿರ್ಬೋದು, ಇದೆಲ್ಲಾನು ನಾವು 20 kg ಏನು ಪ್ಯಾಕ್ ಮಾಡ್ತಿದ್ದೀವಿ ಅದರಲ್ಲೇ ಪ್ಯಾಕ್ ಆಗ್ಬೇಕು, ಪರ್ಫ್ಯೂಮಿಂದ ಹಿಡಿದು. ಸೊ ಎಲ್ಲ ಇದಕ್ಕೆ ಪ್ಯಾಕ್ ಆಗಬೇಕು. ಅಂಡ್ ನೈಟ್ ವೇರ್ಸ್ ಎಲ್ಲ ಇದಕ್ಕೆ ಪ್ಯಾಕ್ ಮಾಡ್ತೀನಿ. ಸೊ ದಟ್ ನಮಗೆ ಹೋಗಿದ ತಕ್ಷಣ ನಮ್ಗೆ ಇದ್ರಲ್ಲಿ ಏನ್ ಬೇಕು ಅದ್ರಲ್ಲಿ ಒಂದು ಡಿವೈಡ್ ಮಾಡ್ಬಿಟ್ರೆ, ಅದ್ರದ್ದು ಏನ್ ಬೇಕು ಅದ್ರದ್ದು ಡಿವೈಡ್ ಮಾಡ್ಬಿಟ್ರೆ ಮೆಸ್ಸಪ್ ಯಾವುದು ಆಗಲ್ಲ. ಈಸಿಯಾಗಿ ನಾವು ಇದು ಮಾಡ್ಕೋಬಹುದು, ತಗೋಬಹುದು. ಆಮೇಲೆ ಬೇಗ ಹೋಗೋದಿಕ್ಕೆ ನಮಗೆ ಇವಾಗ ನಾವೇನ್ ಪ್ಯಾಕೇಜ್ ಬುಕ್ ಮಾಡಿದೀವಲ್ಲ ಅಲ್ಲಿ ಅವ್ರು ಬುಕ್ ಮಾಡಿರೋದ್ರಿಂದ ಅವರು ಇದೇ ಟೈಮಿಗೆ ಬರಬೇಕು ಅಂತ ಹೇಳಿರ್ತಾರೆ. ನಾವು ಅದೇ ಟೈಮಿಗೆ ಹೋಗ್ಬೇಕು. ನಾವೇನೋ ಬರೀ ನಾವೇ ಹೋಗ್ತಿದೀವಿ ಅಂದ್ರೆ ನಾವು ಎಷ್ಟೊತ್ತಿಗೋ ಎದ್ದು ಯಾವ್ದೋ ಪ್ಲೇಸ್ ಕವರ್ ಮಾಡ್ಬೇಕು, ಅಯ್ಯೋ ಬಿಡು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಮಲ್ಗಿದ್ ಹೋಗೋಣ ಅಂತ ಅನ್ಸುತ್ತೆ. ಬಟ್ ಇವಾಗ ಇಲ್ಲಿ ಹಂಗಾಗಲ್ಲ. ನಾವು ಆನ್ ಟೈಮ್ ಇರ್ಬೇಕು ಅಂದ್ರೆ ನಮಗೆಲ್ಲ ಆನ್ ಟೈಮ್ ಕರೆಕ್ಟಾಗಿ ಕೈಗೆ ಸಿಗ್ಬೇಕು. ಹಂಗಾಗಿ ಎಲ್ಲಾನು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಎಲ್ಲಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅಂಡ್ ನೀವು ಅಷ್ಟೇ ಎಲ್ಲರೂ ಹೋಗ್ಬೇಕು ಹೊರಗಡೆ ಅಂತ ಅಂದ್ರೆ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಪ್ಯಾಕ್ ಮಾಡ್ಕೊಳ್ಳಿ. ನಿಮ್ಗೆ ಅವಾಗ ಈಸಿ ಆಗುತ್ತೆ. ಆನ್ ಟೈಮ್ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಟೈಮ್ ಪಿಕಪ್ ಆಗುತ್ತೆ, ಬೇಗ ಹೋಗ್ಬೋದು, ಯಾವುದು ಮೆಸ್ಸಪ್ ಆಗಲ್ಲ. ಎರಡೂ ಬ್ಯಾಗ್ ಪ್ಯಾಕ್ ಆಗಿದೆ. ಅಂಡ್ ಅದ್ರಲ್ಲಿ ಏನ್ ಬೇಕು ಅದಕ್ಕೆ ಸಾರ್ಟ್ ಔಟ್ ಆಗಿದೆ, ಇದಕ್ಕೆ ಏನ್ ಬೇಕು ಇದ್ರಲ್ಲೆಲ್ಲ ಪ್ಯಾಕ್ ಆಗಿದೆ. ಅಂಡ್ ಬೈ ಈವ್ನಿಂಗ್ ನೈಟ್ ಅಥವಾ ನಾಳೆ ಅಷ್ಟರಲ್ಲಿ ಇನ್ನೂ ಏನೇನು ಮಿಸ್ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಎರಡಕ್ಕೂ ಪ್ಯಾಕ್ ಮಾಡಿ ಇದಕ್ಕೇನು ಪ್ಯಾಕ್ ಮಾಡಿದ್ರೆ ಮುಗಿದೆ. ಮೇನ್ ಥಿಂಗ್, ನಾವು ಔಟ್ ಆಫ್ ಕಂಟ್ರಿ ಹೋಗ್ತಿದೀವಿ ಅಂತಂದ್ರೆ ಪಾಸ್ಪೋರ್ಟ್ ಅದು ತುಂಬಾ ಅವಶ್ಯಕತೆ, ತುಂಬಾ ಮ್ಯಾಂಡೇಟ್ ಆಗಿರೋದ್ರಿಂದ ಮೇಕ್ ಶೋರ್ ನೀವು ಇದನ್ನ ಫಸ್ಟ್ ಇಟ್ಕೊಂಡಿರ್ತೀರಾ ಅಂತ. ಸೊ ನಾನು ಇದೇನಿದೆ ನನ್ನ ಬ್ಯಾಗಲ್ಲಿ ಫಸ್ಟು ಪಾಸ್ಪೋರ್ಟ್ ಹಾಕ್ಬಿಡ್ತೀನಿ. ಅಂಡ್ ನಂದು ಶೇಡ್ಸು ಇದೆಲ್ಲ, ಚಾರ್ಜರ್ಸ್ ಇದೆಲ್ಲ ಇದ್ರಲ್ಲಿ ಕ್ಯಾರಿ ಮಾಡ್ಬೋದು 7 kg ಅಂತ ಹೇಳಿದ್ದಾರೆ. ವಾಚಸ್ಸು ಅಂಡ್ ನಂದು ಇದು ಮೈಕ್ಸ್ ಎಲ್ಲ ಕ್ಯಾರಿ ಮಾಡ್ಬೇಕಿನ್ನ ಇದು, ಅಂಡ್ ಪಾಪುದ್ ಶೇಡ್ಸು. ಸೊ ಹಿಂಗೆ ಎಲ್ಲ ಪ್ಯಾಕ್ ಆಗಿದೆ. ಅದೇ ಹೇಳ್ದಂಗೆ ನಾಳೆ ಅಷ್ಟರಲ್ಲಿ ಏನೇನು ಮಿಕ್ಕಿದೆ, ಏನೇನು ಬಿಟ್ಟಿದೀವಿ ಎಲ್ಲ ನೆನಪಿಸ್ಕೊಂಡು, ಯೂಶಲ್ ಆಗಿ ಏನಂದ್ರೆ ಏನ್ ಮಾಡ್ಬೇಕಂದ್ರೆ ನಾವ್ ಏನ್ ಹೋಗ್ತಿದೀವಿ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಹೋಗ್ತೀವಿ ಅಂದ್ರೆ 1-2 ದಿನದಿಂದನೇ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಾವು ಅನ್ಕೋತಾನೆ ಇದೆ ಅದ್ ಮಾಡೋಣ, ಆ ವ್ಲಾಗ್ಸು, ಇದು ಫಂಕ್ಷನ್ ಅದು ಇದ್ರಲ್ಲಿ ಟೈಮೇ ಆಗೋಯ್ತು. ನಾನು ಬಿಫೋರ್ 2 to 3 days ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗ್ಲೇ ಇಲ್ಲ. ಅಂಡ್ ಫೈನಲಿ ನಾನು ಹಿಂದಿನ ದಿನನೇ ಪ್ಯಾಕ್ ಮಾಡಿ, ಎಲ್ಲರೂ ಹೇಳ್ತಿರ್ತಾರೆ ಹಿಂದಿನ ದಿನ ಪ್ಯಾಕ್ ಮಾಡ್ಕೊಂಡೆ, ನಾನು ಆತರ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ಏನೋ ಮರ್ತೋಗಿರ್ತೀವಿ, ಅಟ್ಲೀಸ್ಟ್ 2 ದಿನ ಗ್ಯಾಪಲ್ಲಿ ನೆನ್ಪಿಸ್ಕೊಂಡು ಇಟ್ಕೋಬಹುದು ಅಂತ ಇರುತ್ತೆ. ನಾನು ಹಂಗೆ ಫೈನಲಿ ಒಂದಿನ ಹಿಂದೆನೆ ಪ್ಯಾಕ್ ಮಾಡ್ತಿದ್ದೀನಿ. ಆದಷ್ಟು ನೋಡ್ಕೊಂಡು ನೀವು 1-2 days 3 days ಬ್ಯಾಕು ಬಟ್ಟೆಗಳು ಪ್ಯಾಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಏನೇನು ಬಿಟ್ಟಿದ್ದೀನಿ ಅದೆಲ್ಲ ರಿಕಾಲ್ ಮಾಡ್ಕೋತಾ ಇರಿ. ಯಾಕೆಂದ್ರೆ ಇಲ್ಲಿಂದ ಹೊರಗಡೆ ಎಲ್ಲ ಹೋಗ್ತಿದೀವಿ ಅಂತಂದ್ರೆ ಏನೋ ಮರ್ತೋಗ್ಬಿಟ್ಟಿದೀನಿ ಅಂದ್ರೆ ಅಲ್ಲಿ ತಗೊಳಕ್ಕಾಗಲ್ವೋ, ಅಥವಾ ನಮ್ಗೆ ಇಂಪಾರ್ಟೆಂಟ್ ಇರೋದು ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ.
ಸೊ ಹಾಗಾಗಿ ಏನೇನು ಬೇಕು ಅದನ್ನ ನೆನ್ಪಿಟ್ಕೊಂಡು ಪ್ಯಾಕ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಎಲ್ರಿಗೂ ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.